ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮನೋಜ್. ಅನ್ವೇಷಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಉತ್ತರ ಪ್ರದೇಶದ ಶಂಬಾಲಾ ಡಿಸ್ಟಿಕ್ಗೆ ಸೇರಿದ ಮಹಿಳೆಯೊಬ್ಬರು ತನ್ನ ಗಂಡ ತನ್ನ ಜೊತೆ ಜಗಳ ಆಡುತ್ತಿಲ್ಲ ಎಂಬ ಕಾರಣಕ್ಕೆ ಮದುವೆಯಾದ 18ನೇ ತಿಂಗಳಿಗೆ ಡಿವೋರ್ಸ್ಗೆ ಅಪ್ಲೈ ಮಾಡಿದ್ದಾರೆ. ಇದು ಒಂದು ಕಥೆಯಾದರೆ, ಜಾರ್ಖಂಡ್ನ ಮಿಸ್ಟರ್ ಗುಪ್ತಾ ತನ್ನ ಮಗಳಿಗೆ ಡಿವೋರ್ಸ್ ಸಿಕ್ಕ ನಂತರ ಮೆರವಣಿಗೆ ಮೂಲಕ ಆಕೆಯನ್ನು ಮನೆಗೆ ಕರೆತಂದಿದ್ದಾರೆ. ಮಿಸ್ಟರ್ ಗುಪ್ತಾ ಪ್ರಕಾರ ಆಕೆಯ ಗಂಡ ಅವಳಿಗೆ ಪ್ರತಿನಿತ್ಯ ಹಿಂಸೆ ಕೊಡುತ್ತಿದ್ದ ಮತ್ತು ಎರಡನೇ ಮದುವೆ ಆಗಿರುವುದಾಗಿ ಕೂಡ ಹೇಳಿಕೊಂಡಿದ್ದ. ನಾವು ದಿನನಿತ್ಯ ನ್ಯೂಸ್ನಲ್ಲಿ ಡಿವೋರ್ಸ್ ಕೇಸ್ಗಳ ಬಗ್ಗೆ ಕೇಳುತ್ತಲೇ ಇರ್ತೇವೆ. ಆದರೆ ಭಾರತದಲ್ಲಿ ದಿನದಿಂದ ದಿನಕ್ಕೆ ಡಿವೋರ್ಸ್ ಕೇಸ್ಗಳ ಸಂಖ್ಯೆ ಹೆಚ್ಚಾಗ್ತಲೇ ಇದೆ. ಕಳೆದ 30 ವರ್ಷಗಳಲ್ಲಿ ಡಿವೋರ್ಸ್ ಕೇಸ್ಗಳ ಸಂಖ್ಯೆ 3ರಷ್ಟು ಹೆಚ್ಚಾಗಿದೆ. ಹಾಗಾದರೆ ಡಿವೋರ್ಸ್ ಒಂದು ಶಾಪನ ಅಥವಾ ಒಂದು ವರನ? ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. 1950ರಲ್ಲಿ ಬಂದ ಹಿಂದೂ ಕೋಡ್ ಬಿಲ್ ದಂಪತಿಗಳಿಗೆ ಡಿವೋರ್ಸ್ಗೆ ಅಪ್ಲೈ ಮಾಡೋದಕ್ಕೆ ಅಲೋ ಮಾಡಿದ್ರೆ 1974ರ ನಂತರ ಮ್ಯೂಚುವಲ್ ಕನ್ಸೆಂಟ್ ಮುಖಾಂತರ ದಂಪತಿಗಳು ವಿಚ್ಛೇದನ ಪಡೆಯೋದಕ್ಕೆ ಅಲೋ ಮಾಡಲಾಯಿತು. ನಾಟ್ ಆಲ್ ಮ್ಯಾರೇಜಸ್ ಆರ್ ಹ್ಯಾಪಿ, ನಾಟ್ ಆಲ್ ಡಿವೋರ್ಸಸ್ ಆರ್ ಅನ್ಹ್ಯಾಪಿ. ಡಿವೋರ್ಸ್ನಲ್ಲಿ ಕೂಡ 2 ಟೈಪ್ ಇದೆ. ರೋಹನ್ ಮತ್ತು ಪ್ರಿಯಾ ಅರೇಂಜ್ ಮ್ಯಾರೇಜ್ ಆಗಿ 10 ವರ್ಷಗಳೇ ಕಳೆದಿತ್ತು. ಅವರಿಗೆ 2 ಮುದ್ದಾದ ಮಕ್ಕಳಿದ್ದರು. ಆದರೆ ಮೊದಲಿನಿಂದಲೂ ಇವರಿಬ್ಬರ ಮಧ್ಯೆ ಕೆಲವೊಂದು ಸಮಸ್ಯೆಗಳು ಕಂಡುಬರ್ತಾ ಇತ್ತು. ಇವರಿಬ್ಬರ ಮಧ್ಯೆ ಯಾವುದೇ ಹೊಂದಾಣಿಕೆ ಇರಲಿಲ್ಲ ಮತ್ತು ಕಮ್ಯುನಿಕೇಷನ್ ಗ್ಯಾಪ್ ಹೆಚ್ಚಾಗಿತ್ತು. ದಿನನಿತ್ಯ ಜಗಳ ಮನೆಯ ವಾತಾವರಣವನ್ನು ಹದಗೆಡಿಸುವುದಷ್ಟೇ ಅಲ್ಲದೆ ಮಕ್ಕಳ ಮಾನಸಿಕ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರೋದಕ್ಕೆ ಶುರುವಾಗಿತ್ತು. ಈ ಜಂಜಾಟದಲ್ಲಿ ಸಿಕ್ಕಿದ ರೋಹನ್ ಮತ್ತು ಪ್ರಿಯಾ ಪರಸ್ಪರ ಒಪ್ಪಿಗೆಯಿಂದ ಡಿವೋರ್ಸ್ ಪಡೆಯೋದಕ್ಕೆ ಡಿಸೈಡ್ ಮಾಡ್ತಾರೆ. ಆ ಕ್ಷಣದಲ್ಲಿ ಅವರ ಮಕ್ಕಳು ಅಪ್ಸೆಟ್ ಆಗಿದ್ರು ಕೂಡ ಕೌನ್ಸಿಲಿಂಗ್ನ ನಂತರ ಮಕ್ಕಳು ಕೂಡ ಆ ಸಂದರ್ಭವನ್ನು ಅರ್ಥ ಮಾಡ್ಕೋತಾರೆ. ಡಿವೋರ್ಸ್ನ ನಂತರ ರೋಹನ್ ತನ್ನ ಬಿಸ್ನೆಸ್ನಲ್ಲಿ ಗ್ರೋತನ್ನು ಕಾಣ್ತಾಳೆ. ಪ್ರಿಯಾ ಪೇಂಟಿಂಗ್ನಲ್ಲಿ ತನ್ನ ಕರಿಯರನ್ನು ಹುಡ್ಕೋತಾಳೆ. ಪ್ರಿಯಾ ಮತ್ತು ರೋಹನ್ ಈಗ ಬೇರೆ ಬೇರೆ ಆಗಿದ್ದಾರೆ, ಆದರೆ ಮೊದಲಿಗಿಂತ ಖುಷಿಯಾಗಿದ್ದಾರೆ ಮತ್ತು ಉತ್ತಮ ಪೇರೆಂಟ್ಸ್ ಆಗಿದ್ದಾರೆ. ಅವರ ಮಕ್ಕಳಿಗೆ ಈಗ ಕೆಲವೊಂದು ಚೇಂಜಸ್ ಅನಿವಾರ್ಯ ಎಂಬುದು ಅರ್ಥವಾಗಿದೆ ಮತ್ತು ಅವರು ಕೂಡ ಹ್ಯಾಪಿಯಾಗಿದ್ದಾರೆ. ಈ ಕಥೆಯಲ್ಲಿ ನಾವು ಕೆಲವೊಂದು ಸಂದರ್ಭದಲ್ಲಿ ಡಿವೋರ್ಸ್ ಹೇಗೆ ಪರ್ಸ್ನಲ್ ಗ್ರೋತ್ ಮತ್ತು ಹ್ಯಾಪಿನೆಸ್ಗೆ ಕಾರಣವಾಗಬಹುದು ಎಂಬುದನ್ನು ನೋಡಬಹುದು. ಇದು ಡಿವೋರ್ಸ್ನ ಒಂದು ಮುಖ. ಆದರೆ ಆಯಿಷಾ ಮತ್ತು ರಾಜ್ ಕಾಲೇಜ್ನಲ್ಲಿ ಭೇಟಿಯಾಗಿ ಆ ಭೇಟಿ ಪ್ರೇಮಕ್ಕೆ ತಿರುಗಿ ಕಾಲೇಜ್ ಮುಗಿದ ನಂತರ ಮದುವೆ ಆಗ್ತಾರೆ. ಶುರುವಿನಲ್ಲಿ ಎಲ್ಲ ಸರಿಯಾಗಿರುತ್ತೆ, ಆದರೆ ಕೆಲವು ಸಮಯದ ನಂತರ ಆಯಿಷಾ ಮತ್ತು ರಾಜ್ ಕೆಲಸ ಮತ್ತು ತಮ್ಮ ಜವಾಬ್ದಾರಿಗಳಲ್ಲಿ ಕಳೆದು ಹೋಗೋದಕ್ಕೆ ಶುರು ಮಾಡ್ತಾರೆ. ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿದ್ದ ಆಯಿಷಾ ಯಾವಾಗಲೂ ಟ್ರಾವೆಲ್ ಮಾಡಬೇಕಾಗಿರುತ್ತೆ. ಸಾಫ್ಟ್ವೇರ್ ಜಾಬ್ನಲ್ಲಿ ಇದ್ದ ರಾಜ್ ಹೆಚ್ಚು ಸಮಯವನ್ನು ತನ್ನ ಆಫೀಸ್ನಲ್ಲಿ ಕಳೆಯಬೇಕಾಗಿರುತ್ತೆ. ಈ ಗ್ಯಾಪ್ ಅವರ ಮಧ್ಯೆ ಇದ್ದ ಪ್ರೀತಿಯನ್ನು ಕಡಿಮೆ ಮಾಡ್ತಾ ಹೋಗುತ್ತೆ. ಆಯಿಷಾ ರಾಜ್ ಅವಳನ್ನು ಇಗ್ನೋರ್ ಮಾಡ್ತಿದ್ದಾನೆ ಅಂತ ತಿಳ್ಕೊಂಡ್ರೆ ರಾಜ್ ಆಯಿಷಾ ತಮ್ಮ ಪ್ರೀತಿಗಿಂತ ಕೆಲಸಕ್ಕೆ ಹೆಚ್ಚಿನ ಪ್ರಿಯಾರಿಟಿ ಕೊಡ್ತಾಳೆ ಅಂತ ಭಾವಿಸ್ತಾನೆ. ಒಂದು ದಿನ ಅವರು ತಮ್ಮ ಪ್ರೀತಿ ಬರ್ಡನ್ ಎಂದು ಭಾವಿಸಿ ಡಿವೋರ್ಸ್ಗೆ ಅಪ್ಲೈ ಮಾಡ್ತಾರೆ. ಈ ಕಥೆಯಲ್ಲಿ ನಾವು ವರ್ಕ್ ಪ್ರೆಷರ್ ಮತ್ತು ಕಮ್ಯುನಿಕೇಷನ್ ಗ್ಯಾಪ್ ಹೇಗೆ ಒಂದು ಸಂಸಾರವನ್ನು ಹಾಳು ಮಾಡಬಹುದು ಅನ್ನೋದನ್ನು ನೋಡಬಹುದು. ಇದು ಡಿವೋರ್ಸ್ನ ಇನ್ನೊಂದು ಮುಖ. ಆಯಿಷಾ ಮತ್ತು ರಾಜ್ ಮನಸ್ಸು ಮಾಡಿದರೆ ಅವರ ರಿಲೇಷನ್ಶಿಪ್ಪನ್ನು ಉಳಿಸ್ಕೋಬಹುದಾಗಿತ್ತು, ಆದರೆ ಅವರಿಗೆ ಆ ದಾರಿ ಕಾಣಲಿಲ್ಲ. ಈ ರೀತಿಯ ಡಿವೋರ್ಸ್ಗಳಿಗೆ ಮುಖ್ಯ ಕಾರಣಗಳು ಅರ್ಬನೈಸೇಷನ್ ಮತ್ತು ಮಾಡರ್ನ್ ಲೈಫ್ ಸ್ಟೈಲ್. ದೇಶದ ಜನಸಂಖ್ಯೆಯ ಒಂದು ದೊಡ್ಡ ಭಾಗ ರೂರಲ್ ಲೈಫ್ ಸ್ಟೈಲ್ನಿಂದ ಅರ್ಬನ್ ಲೈಫ್ ಸ್ಟೈಲ್ ಕಡೆ ತಿರುಗಿದೆ. ಅರ್ಬನ್ ಲೈಫ್ ಸ್ಟೈಲ್ನಲ್ಲಿ ಹೆಚ್ಚಿನ ವರ್ಕ್ ಪ್ರೆಷರ್ ಮತ್ತು ಲಾಂಗ್ ವರ್ಕಿಂಗ್ ಅವರ್ನಿಂದ ಜನರು ತಮ್ಮ ಫ್ಯಾಮಿಲಿ ಜೊತೆ ಹೆಚ್ಚಿನ ಸಮಯವನ್ನು ಕಳೆಯೋದಕ್ಕೆ ಸಾಧ್ಯವಾಗ್ತಿಲ್ಲ. ಇದು ಡಿವೋರ್ಸ್ಗೆ ಒಂದು ಮುಖ್ಯ ಕಾರಣವಾಗಿದೆ. ಇನ್ಕಂಪ್ಯಾಟಬಿಲಿಟಿ ಮತ್ತು ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್. ನವವಿವಾಹಿತರು ತಮ್ಮ ಲೈಫನ್ನು ಹೈ ಎಕ್ಸ್ಪೆಕ್ಟೇಷನ್ಸ್ನಿಂದ ಶುರು ಮಾಡ್ತಾರೆ. ಎಕ್ಸ್ಪೆಕ್ಟೇಷನ್ಸ್ ಎಲ್ಲರಲ್ಲೂ ಸಾಮಾನ್ಯ, ಆದರೆ ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ ಇದ್ದಾಗ ಅದನ್ನು ಅವರ ಪಾರ್ಟ್ನರ್ ಮೀಟ್ ಮಾಡಲು ಸಾಧ್ಯವಾಗದಿದ್ದಾಗ ಸಂಸಾರದಲ್ಲಿ ಬಿರುಕು ಮೂಡುತ್ತದೆ. ಫಾರ್ ಎಕ್ಸಾಂಪಲ್, ಹೆಂಡತಿ ತನ್ನ ಗಂಡ 24 ಗಂಟೆ ತನ್ನ ಜೊತೆ ಇರಬೇಕು ಅಂತ ಭಾವಿಸುವುದು, ಗಂಡ ತನ್ನ ಹೆಂಡತಿ ಪರ್ಫೆಕ್ಟ್ ವೈಫ್ ಆಗಿರಬೇಕು ಅಂತ ಭಾವಿಸೋದು,
ಅನ್ರಿಯಲಿಸ್ಟಿಕ್ ಎಕ್ಸ್ಪೆಕ್ಟೇಷನ್ಸ್ಗೆ ಉದಾಹರಣೆಗಳು. ಡಿಕ್ಲೈನ್ ಆಫ್ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್. ನವದಂಪತಿಗಳಿಗೆ ಒಂದು ಎಮೋಷನಲ್ ಸಪೋರ್ಟ್ ಕೊಡ್ತಿದ್ದಂತಹ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಈಗ ಅಂತ್ಯ ಕಾಣ್ತಾ ಇದೆ. ಚಿಕ್ಕ ಚಿಕ್ಕ ನ್ಯೂಕ್ಲಿಯರ್ ಫ್ಯಾಮಿಲಿಗಳಲ್ಲಿ ಈ ಎಮೋಷನಲ್ ಸಪೋರ್ಟ್ ಇಲ್ಲದೆ ಮದುವೆಗಳು ಮುರಿದು ಬೀಳ್ತಾ ಇದೆ. ಹಾಗಾದರೆ ಈ ಡಿವೋರ್ಸ್ ಕೇಸ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡೋದು ಹೇಗೆ? ಸ್ನೇಹಿತರೆ, ಕೆಲವೊಂದು ಕೇಸ್ಗಳಲ್ಲಿ ಡಿವೋರ್ಸ್ ಅನಿವಾರ್ಯ. ಸುಪ್ರೀಂ ಕೋರ್ಟ್ ಕೂಡ ಮ್ಯೂಚುವಲ್ ಕನ್ಸೆಂಟ್ನಿಂದ ಡಿವೋರ್ಸ್ ಅಪ್ಲೈ ಮಾಡಿರೋರಿಗೆ ಆದಷ್ಟು ಬೇಗ ಡಿವೋರ್ಸ್ ಸಿಗಬೇಕು ಅಂತ ಹೇಳ್ಕೊಂಡಿದೆ. ಆದರೆ ಕೆಲವೊಂದು ಚಿಕ್ಕ ಚಿಕ್ಕ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಮತ್ತು ಚಿಕ್ಕ ಚಿಕ್ಕ ರೀಸನ್ಗಳಿಂದ ಹಲವಾರು ಸಂಸಾರಗಳು ಇಂದು ಡಿವೋರ್ಸ್ಗಾಗಿ ಕೋರ್ಟ್ ಮೆಟ್ಟಿಲು ಹತ್ತಿವೆ. ಹಾಗಾದರೆ ಈ ರೀತಿಯ ಕೇಸ್ಗಳಲ್ಲಿ ಡಿವೋರ್ಸ್ ಸಂಖ್ಯೆಗಳನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬಹುದು ಅಂತ ನೋಡಿದ್ರೆ, ಎಫೆಕ್ಟಿವ್ ಕಮ್ಯುನಿಕೇಷನ್. ಗಂಡ ಹೆಂಡತಿ ನಡುವೆ ಯಾವುದೇ ಸಮಸ್ಯೆ ಇದ್ದರೂ ಅದನ್ನು ಹಾಗೇ ಬಿಡುವ ಬದಲು ಮಾತನಾಡಿ ಸರಿ ಮಾಡಿಕೊಳ್ಳುವುದು ಒಳ್ಳೆಯದು. ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್. ಮದುವೆಗೆ ಮುಂಚೆ ಗಂಡು ಮತ್ತು ಹೆಣ್ಣು ತಮ್ಮ ಅಭಿಪ್ರಾಯ ಮತ್ತು ಅಭಿರುಚಿಗಳನ್ನು ಹಂಚಿಕೊಳ್ಳುವುದು ಉತ್ತಮ. ಕಂಟಿನ್ಯೂಯಸ್ ಲರ್ನಿಂಗ್ ಆ್ಯಂಡ್ ಅಡಾಪ್ಟೇಷನ್. ಮದುವೆ ನಂತರ ತಮ್ಮ ಪಾರ್ಟ್ನರ್ ಬಗ್ಗೆ ಪ್ರತಿದಿನ ಹೊಸದನ್ನು ತಿಳಿದುಕೊಳ್ಳೋದು ಮತ್ತು ಅದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳೋದು ಇಬ್ಬರ ಜವಾಬ್ದಾರಿ ಅನ್ನೋದನ್ನು ಇಬ್ಬರು ಅರಿತುಕೊಳ್ಳೋದು ಒಳ್ಳೆಯದು. ಕ್ವಾಲಿಟಿ ಟೈಮ್ ಟುಗೆದರ್. ದಿನದಲ್ಲಿ ಎಷ್ಟೇ ಕೆಲಸ ಇದ್ದರೂ, ಸ್ಟ್ರೆಸ್ ಇದ್ದರೂ ಅದನ್ನು ಕಡಿಮೆ ಮಾಡಿಕೊಂಡು ಫ್ಯಾಮಿಲಿಗೋಸ್ಕರ ಅಂತ ಕೆಲವು ಸಮಯವನ್ನು ತೆಗೆದಿಟ್ಟು ಆ ಸಮಯವನ್ನು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದು ನಮ್ಮ ಮುಖ್ಯ ಆದ್ಯತೆ ಆಗಿರಬೇಕು. ಪರ್ಸನಲ್ ಗ್ರೋತ್ ಈಸ್ ಇಂಪಾರ್ಟೆಂಟ್, ಬಟ್ ಆನ್ ವಾಟ್ ಕಾಸ್ಟ್ ಅನ್ನೋದು ನಮಗೆ ಗೊತ್ತಿರಬೇಕು. ಸಿನಿಮಾಗೆ ಹೋಗೋದು, ವೆಕೇಷನ್ಸ್ಗೆ ಹೋಗೋದು, ಶಾಪಿಂಗ್ ಮತ್ತು ವಾಕಿಂಗ್ಗೆ ಹೋಗೋದನ್ನು ಕೂಡ ಕ್ವಾಲಿಟಿ ಟೈಮ್ ಅಂತ ಕನ್ಸಿಡರ್ ಮಾಡಬಹುದು. ಮ್ಯಾನೇಜಿಂಗ್ ಎಕ್ಸ್ಪೆಕ್ಟೇಷನ್ಸ್. ಹೈ ಎಕ್ಸ್ಪೆಕ್ಟೇಷನ್ಸ್ನಿಂದ ದೂರ ಇರೋದು ಮತ್ತು ಯಾವುದೇ ರಿಲೇಷನ್ಶಿಪ್ ಪರ್ಫೆಕ್ಟ್ ಅಲ್ಲ. ರಿಲೇಷನ್ಶಿಪ್ಸ್ನಲ್ಲಿ ಗೊಂದಲಗಳು ಮತ್ತು ಜಗಳ ಸಾಮಾನ್ಯ ಅನ್ನೋದನ್ನು ಅರಿತುಕೊಳ್ಳೋದು ಉತ್ತಮ. ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ಸಪೋರ್ಟ್. ಒಂದು ರಿಲೇಷನ್ಶಿಪ್ನಲ್ಲಿ ಅತಿ ಮುಖ್ಯವಾದ ವಿಷಯ ಒಬ್ಬರಿಗೊಬ್ಬರು ರೆಸ್ಪೆಕ್ಟ್ ಕೊಡೋದು ಮತ್ತು ಅವರ ಪರ್ಸ್ನಲ್ ಗ್ರೋತ್ಗೆ ಸಪೋರ್ಟ್ ಆಗಿರೋದು. ಕಾನ್ಫ್ಲಿಕ್ಟ್ ರೆಸಲ್ಯೂಷನ್ ಸ್ಕಿಲ್ಸ್. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಎಂಬ ಗಾದೆಯಂತೆ ಯಾವುದೇ ಸಮಸ್ಯೆ ಇದ್ದರೂ ಜಗಳ ಬರದಂತೆ ಪರಿಹರಿಸಿಕೊಳ್ಳುವ ಕೆಲವೊಂದು ಸ್ಕಿಲ್ಸ್ಗಳನ್ನು ಕಲಿತುಕೊಳ್ಳೋದು ಉತ್ತಮ. ಶೇರ್ಡ್ ರೆಸ್ಪಾನ್ಸಿಬಿಲಿಟಿ. ಎಲ್ಲ ಜವಾಬ್ದಾರಿಗಳನ್ನು ಕೇವಲ ಒಬ್ಬರ ಹೆಗಲ ಮೇಲೆ ಹಾಕದೆ ಇಬ್ಬರೂ ಹಂಚಿಕೊಳ್ಳುವುದು ಒಂದು ಉತ್ತಮ ಸಂಸಾರದ ಲಕ್ಷಣ. ಪ್ರೊಫೆಷನಲ್ ಕೌನ್ಸಿಲಿಂಗ್. ಕೊನೆಗೆ ಎಲ್ಲ ಸಮಸ್ಯೆಗಳನ್ನು ನೀವು ಮಾತಿನ ಮುಖಾಂತರ ಸರಿಪಡಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದಾಗ ಒಬ್ಬ ಪ್ರೊಫೆಷನಲ್ ಕೌನ್ಸಿಲರ್ ಸಹಾಯ ಪಡೆದುಕೊಳ್ಳೋದಲ್ಲಿ ಯಾವುದೇ ತಪ್ಪಿಲ್ಲ. ಮದುವೆ ಭಾರತೀಯ ಸಮಾಜದ ಒಂದು ಮುಖ್ಯ ಭಾಗ. ಮಾಡರ್ನ್ ಲೈಫ್ ಸ್ಟೈಲ್ ಮತ್ತು ಅರ್ಬನೈಸೇಷನ್ನಿಂದ ಮದುವೆಯ ಪ್ರಾಮುಖ್ಯತೆ ಕಡಿಮೆ ಆಗ್ತದೆ. ಹೆಚ್ಚಾಗುತ್ತಿರುವ ಡಿವೋರ್ಸ್ ಸಂಖ್ಯೆ ಕೇವಲ ವಿಮೆನ್ ಡೆವಲಪ್ಮೆಂಟ್ ಮತ್ತು ಲೀಗಲ್ ಅವೇರ್ನೆಸ್ನ ಮಾತ್ರ ತೋರಿಸೋದಿಲ್ಲ. ಇದು ಮಾಡರ್ನ್ ಲೈಫ್ ಸ್ಟೈಲ್ನಲ್ಲಿ ಕಳೆದು ಹೋಗುತ್ತಿರುವ ನಮ್ಮ ಫ್ಯಾಮಿಲಿ ವ್ಯಾಲ್ಯೂಸನ್ನು ಕೂಡ ತೋರಿಸುತ್ತೆ. ಡಿವೋರ್ಸ್ ಕೆಲವರ ಲೈಫ್ನಲ್ಲಿ ವರ ಆಗಿದ್ದರೆ ಕೆಲವರ ಲೈಫ್ನಲ್ಲಿ ಶಾಪ. ಹಾಗಿದ್ದರೂ ಕೂಡ ಒಬ್ಬರನ್ನೊಬ್ಬರು ಅರಿತುಕೊಳ್ಳುವುದರ ಮೂಲಕ, ಪರಸ್ಪರ ರೆಸ್ಪೆಕ್ಟ್ ಮತ್ತು ಸಪೋರ್ಟ್ ಮಾಡುವುದರ ಮೂಲಕ, ಜೊತೆಗೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡುವುದರ ಮೂಲಕ ಕಪಲ್ಸ್ ತಮ್ಮ ಸಮಸ್ಯೆಗಳನ್ನು ಡಿವೋರ್ಸ್ ಅಂತ ತಲುಪುವ ಮುಂಚೆ ಸರಿಪಡಿಸಿಕೊಳ್ಳಬಹುದು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಎಲ್ಲ ಮ್ಯಾರಿಡ್ ಕಪಲ್ಸ್ಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೂ ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ಅನ್ವೇಷಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.